ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋದಕ್ಕಿಂತ ಮೊದಲು ನಾವು ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕಲಿಯೋಣ. ಅದು ನೀವು ಈ ಕಮೆಂಟ್ ಅಲ್ಲಿ ಕೇಳಿದಂಥದ್ದು, ಬ್ರೇಕ್ಔಟ್ ಅಂದ್ರೆ ಏನು, ಅದನ್ನ ಹೇಗೆ ತಗೊಳ್ಳೋದು, ಹಾಗೆ ಬ್ರೇಕ್ಔಟ್ ಟ್ರೇಡ್ ಅಂದ್ರೆ ಏನು, ಹಾಗೆ ರೀಟೆಸ್ಟ್ ಟ್ರೇಡ್ ಅಂದ್ರೆ ಏನು ಅಂತ ಕೇಳಿದ್ರಿ. ಸೊ ಅದೆರಡನ್ನು ನಿಮ್ಗೆ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಸ್ವಲ್ಪ ವಿಡಿಯೋನ ಕೊನೆವರೆಗೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಇವತ್ತಿನ ಟ್ರೇಡ್ ಹೇಗಾಗಿದೆ ಅದ್ರ ಬಗ್ಗೆ ಎಲ್ಲ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸೇರಿದ್ರೆ ಗೊತ್ತಾಗುತ್ತೆ. ಅಲ್ಲೆಲ್ಲದು ಸ್ಕ್ರೀನ್ ಶಾಟ್ಸ್ ಎಲ್ಲ ಹಾಕಿದೀವಿ. ಅದು ನಾರ್ಮಲ್ 1 ಅವರ್ ಝೋನು ನಿಮ್ಗೆ ಗೊತ್ತಿರುವಂತದ್ದೇ, ಅದ್ರ ಪ್ರಕಾರ ಮಾಡಿರ್ತೀವಿ. ಈಗ ಬ್ರೇಕ್ಔಟ್ ಅಂದ್ರೆ ಏನು ಅಥವಾ ರೀಟೆಸ್ಟ್ ಅಂದ್ರೆ ಏನು ಅಂತ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈಗ ನಾವು ಯಾವುದೋ ಒಂದು ರೇಂಜ್ ಹಾಕೊಂಡಿರ್ತೀವಿ, ಆಯ್ತಾ? 1 ಡೇ ಕ್ಯಾಂಡಲ್ ಅಥವಾ 15 ಮಿನಿಟ್ಸ್ ಕ್ಯಾಂಡಲ್, 1 ಅವರ್, ಏನೋ ಒಂದು ರೇಂಜ್ ಹಾಕೊಂಡಿರ್ತೀವಿ. ಈ ರೇಂಜ್ ಒಳಗೆ ಮಾರ್ಕೆಟ್ ಸುಮಾರು ಹೊತ್ತಿರುತ್ತೆ, ಸುಮಾರು ಹೊತ್ತು ಅಲ್ಲೇ ಇರುತ್ತೆ. ಸುಮಾರು ಹೊತ್ತು ಇದ್ದಿದ್ದಂತ ಮಾರ್ಕೆಟ್ ಸಡನ್ ಆಗಿ ಆ ರೇಂಜ್ ಅನ್ನ ಬಿಟ್ಟು ಹೊರಗೆ ಬರುತ್ತೆ. ಈ ರೇಂಜ್ ಅನ್ನ ಬಿಟ್ಟು ಹೊರಗೆ ಬಂದಾಗ, ಅದು ಮೇಲ್ಗಡೆ ಆಗಿರ್ಬೋದು ಅಥವಾ ಕೆಳಗಡೆ ಆಗಿರ್ಬೋದು, ಎರಡಕ್ಕೆ ಬಂದಾಗ ನಿಮ್ಗೆ ಅದೇನಾಗುತ್ತೆ, ಅದನ್ನ ಬ್ರೇಕ್ ಔಟ್ ಅಂತ ಹೇಳ್ತಾರೆ, ಆಯ್ತಾ? ಬ್ರೇಕ್ ಔಟ್ ಟ್ರೇಡ್ ಅಂತ ಹೇಳ್ತಾರೆ. ಅಂದ್ರೆ ಸೀದಾ ಅಲ್ಲಿಂದ ಹೊರಗೆ ಬರುವಂತಹ ಟ್ರೇಡ್. ಸೊ ಹೊರಗಡೆ ಬರಬೇಕಾದ್ರೆ ಏನಾಗುತ್ತೆ, ನಮ್ಗೆ ಅಲ್ಲಿ ಪ್ರಾಫಿಟ್ ಸಿಗುವಂತಹ ವ್ಯವಸ್ಥೆ. ಇದು ಮ್ಯಾಕ್ಸಿಮಮ್ ಯಾಕೆ ಹಂಗಾಗುತ್ತೆ, ಪ್ರಾಫಿಟ್ ಯಾಕೆ ಬರುತ್ತೆ, ಯಾಕೆ ಮೂಮೆಂಟಮ್ ಬರ್ತಾರೆ, ಮತ್ತೆ ಯಾಕೆ ಕೆಲವರೆಲ್ಲ ಬ್ರೇಕ್ಔಟ್ ಟ್ರೇಡ್ ಅನ್ನೇ ಪ್ರಿಫರ್ ಮಾಡ್ತಾರೆ, ಅವರು ರೀಟೆಸ್ಟ್ ಟ್ರೇಡ್ಗೆ ವೆಯ್ಟ್ ಮಾಡೋದಿಲ್ಲ, ಬ್ರೇಕ್ಔಟ್ಗೆ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರೇಕ್ಔಟ್ ಆಗೋ ಮುಂಚೆ ಮಾರ್ಕೆಟ್ ಕನ್ಸಾಲಿಡೇಟ್ ಆಗುತ್ತೆ. ಕನ್ಸಾಲಿಡೇಟ್ ಅಂತ ಹೇಳಿದ್ರೆ ಅಲ್ಲೇ ಅದೇ ಜಾಗದಲ್ಲಿ ಸುಮಾರು ಹೊತ್ತು ಅದೇ ರೇಂಜ್ ಅಲ್ಲಿ ಮಾರ್ಕೆಟ್ ಇರುತ್ತೆ. ಸೊ ಮಾರ್ಕೆಟ್ ಅದೇ ರೇಂಜ್ ಅಲ್ಲಿ ಸೈಡ್ ವೇಸ್ ಆಗಿರುವಂತಹ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎರಡೂ ರೀತಿಯ ಪ್ಲೇಯರ್ಸ್ಗಳು ಬಂದಿರ್ತಾರೆ. ಎರಡೂ ರೀತಿಯ ಪ್ಲೇಯರ್ಗಳು, ಒಂದು ಸೆಲ್ಲರ್ಗಳು, ಇನ್ನೊಂದು ಬೈಯರ್ಗಳು. ಸೊ ಬೈಯರ್ ಮಾರ್ಕೆಟ್ ಅನ್ನ ಮೇಲ್ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಸೆಲ್ಲರ್ ಮಾರ್ಕೆಟ್ ಅನ್ನ ಕೆಳಗೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇವರಿಬ್ಬರ ಕಚ್ಚಾಟ ಕಿತ್ತಾಟದಲ್ಲಿ ಅದು ಮಾರ್ಕೆಟ್ ಎಲ್ಲೂ ಹೋಗ್ದೇನೆ ಅಲ್ಲೇ ಸೈಡ್ ವೇಸ್ ಆಗಿರುತ್ತೆ. ಸೊ ಇದ್ರಲ್ಲಿ ಯಾರಾದ್ರೂ ಒಬ್ರು ಗೆಲ್ಲಬೇಕು, ಕರೆಕ್ಟ್ ಅಲ್ವಾ? ಯಾರಾದ್ರೂ ಒಬ್ರು ಗೆಲ್ಲಬೇಕಾದ್ರೆ ಅವಾಗ ಅದು ಮಾರ್ಕೆಟ್ ಬ್ರೇಕ್ಔಟ್ ಆಗುತ್ತೆ. ಸೆಲ್ಲರ್ ಗೆದ್ರಂತಾದ್ರೆ ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ, ಬೈಯರ್ ಗೆದ್ರಂದ್ರೆ ಮಾರ್ಕೆಟ್ ಅಪ್ ಫಾಲ್ ಆಗುತ್ತೆ. ಸಮ್ಟೈಮ್ಸ್ ಅದು ಮಾರ್ಕೆಟ್ ಅಲ್ಲಿ ಇವರೇ ಸ್ವಲ್ಪ ಡಬಲ್ ಗೇಮ್ ಆಡುವಂತಹ ವ್ಯವಸ್ಥೆಯೂ ಇರುತ್ತೆ, ಸೆಲ್ಲರ್ ಅಥವಾ ಬೈಯರ್. ಅಂದ್ರೆ ಫಾಲ್ಸ್ ಬ್ರೇಕ್ಔಟ್ ಅನ್ನ ಕೊಟ್ಟು ಅದಾದ ನಂತರ ತಿರ್ಗಾ ವಾಪಸ್ಸು ಉಲ್ಟಾ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಅನ್ನ ತಗೊಂಡು ಹೋಗ್ತಾರೆ. ಈ ರೀತಿ ಆಗುವಂತಹ ವ್ಯವಸ್ಥೆಯೂ ಇರುತ್ತೆ. ಸೊ ಇದನ್ನ ನಾವು ಕನ್ಸಲ್ಟೇಷನ್ ಆದಂತಹ ಜಾಗಗಳಲ್ಲಿ ನಾವು ನೋಡ್ಬೋದು. ಸೊ ಈಗ ಅದು ಯಾಕೆ ಮಾಡ್ತಾರೆ, ಬ್ರೇಕ್ಔಟ್ ಅನ್ನು ಯಾಕೆ ಮಾಡ್ತಾರೆ ಅಂತ ನೋಡಿದಾಗ, ನೋಡಿ, ಮಾರ್ಕೆಟ್ ಅಲ್ಲಿ ಇರುವಂತದ್ದು ಝೀರೋ ಮನಿ ಗೇಮ್ ಅಂತ ಹೇಳ್ತಾರೆ. ಅಂದ್ರೆ ದುಡ್ಡಿಲ್ಲ, ಒಬ್ಬರ ದುಡ್ಡನ್ನು ಇನ್ನೊಬ್ರು ತಗೊಳ್ಳೋದು. ಅಂದ್ರೆ ಸಿ ತಗೋಬೇಕಂತ ಹೇಳಿದ್ರೆ, ಸಿ ಅನ್ನ ಬೈ ಮಾಡ್ಬೇಕಂತ ಹೇಳಿದ್ರೆ ಸಿ ಅನ್ನ ಯಾರೋ ಒಬ್ರು ಸೆಲ್ ಮಾಡ್ಬೇಕು ಅಲ್ವಾ? ಸಿ ನ ಯಾರೋ ಒಬ್ರು ಸೆಲ್ ಮಾಡಿದ್ರೆ ಒಬ್ರು ಬೈ ಮಾಡ್ಬೋದು. ಹಾಗೆ ಪಿ ಅನ್ನ ಬೈ ಮಾಡ್ಬೇಕಂತ ಹೇಳಿದ್ರೆ ಪಿ ನ ಯಾರಾದ್ರೂ ಒಬ್ರು ಸೆಲ್ ಮಾಡ್ಬೇಕು. ಆಯ್ತು, ಇದು ಮಾಮೂಲು. ಇದಾಗಬೇಕಂದ್ರೆ ಬೈಯರ್ ಸೆಲ್ಲರ್ಗಳ ಮೆಂಟಾಲಿಟಿ ಏನಿರುತ್ತೆ, ಬೈಯರ್ ಯಾವತ್ತು ರೇಟ್ ಕಮ್ಮಿಗೆ ನೋಡ್ತಾ ಇರ್ತಾರೆ, ರೇಟ್ ಕಮ್ಮಿಗೆ, ಅಂದ್ರೆ ಬೈ ಅಟ್ ಲೋ ರೇಟಿಗೆ ನೋಡ್ತಾ ಇರ್ತಾರೆ. ಸೆಲ್ಲರ್ಗಳು ಯಾವತ್ತು ಏನಂದ್ರೆ ಹೈ ರೇಟಿಗೆ ಮಾರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಕರೆಕ್ಟಾ? ಇವರಿಬ್ಬರನ್ನು ಒಂದು ಮಾಡಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ಈ ಲೋ ಮತ್ತೆ ಹೈ ಅನ್ನ ಡಿಸೈಡ್ ಮಾಡೋದು ಯಾರು? ಅವ್ರವ್ರಿಗೆ ಬಿಟ್ಟು ವಿಚಾರ. ಫಾರ್ ಎಕ್ಸಾಂಪಲ್, ನಾವು ರೋಡ್ ಸೈಡ್ ಅಲ್ಲಿ ಟೀ ಕುಡಿದ್ವಿ ಅಂತ ಹೇಳಿದ್ರೆ 12 ರೂಪಾಯಿ ಕೊಟ್ಟು ಟೀ ಕುಡಿದ್ವಿ ಅಂತ ಆದ್ರೆ ನಮಗೆ ಅದು ನಾರ್ಮಲ್ ಆಗಿರುತ್ತೆ, ಆಯ್ತಾ? ಅದೇ 12 ರೂಪಾಯಿ ಕೆಲವರಿಗೆ ಕಾಸ್ಟ್ಲಿ ಆಗಿರುತ್ತೆ. ಕೆಲವರು ಹೋಟ್ಲಲ್ಲಿ ಹೋಗಿ ಟೀ ಕುಡಿತಾರೆ, ಒಂದು 30 ರೂಪಾಯಿ, 25 ರೂಪಾಯಿಯಿಂದ 30 ರೂಪಾಯಿ ಕೊಡ್ತಾರೆ. ಅವರಿಗೆ ಈ 12 ರೂಪಾಯಿ ಟೀ ಕುಡಿಯೋರಿಗೆ 25 ರೂಪಾಯಿ ಕಾಸ್ಟ್ಲಿಯಾಗಿ ಕಾಣುತ್ತೆ. ಆದ್ರೆ 25 ರೂಪಾಯಲ್ಲಿ ಟೀ ಕುಡಿಯೋರಿಗೆ ಅದು ನಾರ್ಮಲ್ ಆಗಿರುತ್ತೆ. ಅಂಡ್ ಕೆಲವು ಸಿಚುವೇಶನ್ ಇರುತ್ತೆ. ಅಂದ್ರೆ ಈಗ ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳನ್ನೋ ಅಥವಾ ಯಾರೋ ಒಬ್ರು ಫ್ರೆಂಡ್ ಅನ್ನ ಮೀಟ್ ಆಗ್ಲಿಕ್ಕೋ ಅಥವಾ ಯಾರೋ ಒಬ್ರನ್ನ ಕರ್ಕೊಂಡು ನೀವು ಹೋಟ್ಲಿಗೆ ಹೋದಾಗ 25 ರೂಪಾಯಿ ಕೊಟ್ಟು ಟೀ ಕುಡಿಯೋದು ಒಂದು ಡಿಗ್ನಿಟಿ ಆಗಿರುತ್ತೆ. 12 ರೂಪಾಯಿಗೆ ಹೋಗಿ ಟೀ ಕುಡ್ಸಕ್ಕೆ ಮನ್ಸಾಗಲ್ಲ, ಒಂದು ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಅದೇ ಕೆಲವರು 25 ಅಲ್ಲ 100 ರೂಪಾಯಿದು ಟೀನು ಕುಡಿತಾರೆ, ಕರೆಕ್ಟ್ ಅಲ್ವಾ? ಕೆಲವು ಕಡೆ 300 ರೂಪಾಯಿದು ಕೆಫೆಟೇರಿಯಾ ಅದೆಲ್ಲ ಬರುತ್ತಲ್ಲ, ಅಲ್ಲೆಲ್ಲ 300 ರೂಪಾಯಿ 150 ರೂಪಾಯಿ ಎಲ್ಲ ಇರುತ್ತೆ, ಅಲ್ಲೂ ಕುಡಿತಾರೆ.
ನಮಗದು ಕಾಸ್ಟ್ಲಿಯಾಗಿ ಕಾಣುತ್ತೆ, ಆದ್ರೆ ಅವ್ರಿಗದು ನಾರ್ಮಲ್ ಆಗಿರುತ್ತೆ. ಸೊ ಈಗ ರೇಟ್ ಅನ್ನೋದು ಕೆಲವರಿಗೆ ಲೋ ಆದ್ರೆ ಕೆಲವರಿಗೆ ಹೈ ಆಗಿರುತ್ತೆ, ಕೆಲವರಿಗೆ ಹೈ ಆದ್ರೆ ಕೆಲವರಿಗೆ ಲೋ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಮೆಂಟಾಲಿಟಿ ಇಟ್ಕೊಂಡು, ಈ ಮೆಂಟಾಲಿಟಿಯ ಬೇಸ್ ಆಗಿ ಇಟ್ಕೊಂಡೇ ಈ ಬ್ರೇಕ್ಔಟ್ ಗಳನ್ನ ನಡೆಸೋದು. ಸೊ ಈ ಬ್ರೇಕ್ಔಟ್ ನಡ್ಸೋಕ್ಕಿರುವಂತಹ ಸೀಕ್ರೆಟ್ ಏನಂದ್ರೆ ಇದೆ, ಆ ಮೆಂಟಾಲಿಟಿಯನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಪಿ ಅನ್ನ ಸೆಲ್ ಮಾಡಬೇಕು, ಪಿ ಅನ್ನ ಸೆಲ್ ಮಾಡಬೇಕು. ಸೆಲ್ ಮಾಡ್ಬೇಕಂದ್ರೆ ಎಷ್ಟಲ್ಲಿ ಮಾಡಬೇಕು? ಹೈಯಲ್ಲಿ ಮಾಡಬೇಕು. ಹೈಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಏನಾಗಬೇಕು? ಮಾರ್ಕೆಟ್ ಅಪ್ ಮೂಮೆಂಟ್ ಅಲ್ಲಿ ಹೋದಾಗ ನಾನು ಪಿ ಸೆಲ್ ಮಾಡಿದ್ರೆ ನನಗೆ ಪ್ರಾಫಿಟ್ ಆಗುತ್ತೆ. ಕರೆಕ್ಟಾ? ಮಾರ್ಕೆಟ್ ಮೇಲೆ ಹೋಗ್ತಿರ್ಬೇಕಾದ್ರೆ ನಾನು ಪಿ ಸೆಲ್ ಮಾಡಿದ್ರೆ ನನಗೆ ಪ್ರಾಫಿಟ್ ಆಗುತ್ತೆ. ಆದರೆ ಪಿ ಸೆಲ್ ಮಾಡಲಿಕ್ಕೆ ನಾನು ಈ ಜಾಗದಲ್ಲಿ ಬಂದು ನಾನು ಪಿ ಸೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಜಾಗದಲ್ಲಿ ರೇಟು ತುಂಬಾ ಕಮ್ಮಿ ಇರುತ್ತೆ ಪಿ ಇದು. ಫಾರ್ ಎಕ್ಸಾಂಪಲ್ ಪಿ ರೇಟು 60 ರೂಪಾಯೋ ಅಥವಾ 50 ರೂಪಾಯೋ ಅಥವಾ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 100 ರೂಪಾಯಿ ಇರುತ್ತೆ. ನನಗದು ಸಾಕಾಗಲ್ಲ. ಸೊ ನಾನೇನ್ ಮಾಡ್ತೀನಿ, ಇವರನ್ನೆಲ್ಲ ಬಾಕಿಯವ್ರನ್ನೆಲ್ಲರನ್ನು ಬೈ ಮಾಡಕ್ಕೆ ಹೇಳಿ, ಅಂಡ್ ಇನ್ನೊಂದು 2 ವಿಚಾರಗಳು ಬರುತ್ತೆ. ಒಂದು, ನನಗೆ ರೇಟ್ ಹೈ ಬೇಕು. ಇನ್ನೊಂದು, ನಾನು ಸೆಲ್ ಮಾಡ್ಬೇಕಾದ್ರೆ ಬೈ ಮಾಡೋರು ಬೇಕು. ಬೈ ಮಾಡೋರು ಇಲ್ಲ ಅಂದ್ರೆ ನಾನು ಸೆಲ್ ಹೇಗ್ ಮಾಡೋದು ಅಲ್ವಾ? ಈ 2 ವಿಚಾರದಲ್ಲಿ ಏನ್ ಮಾಡ್ತಾರೆ, ಮಾರ್ಕೆಟ್ ಅನ್ನ ಕನ್ಸಾಲಿಡೇಟ್ ಆಗ್ತಾ ಇರುವಂತಹ ಜಾಗದಲ್ಲಿ ಮಾರ್ಕೆಟ್ ಅನ್ನ ಮೇಲ್ ತಗೊಂಡು ಹೋಗುವಂತವ್ರೆ, ಅಂದ್ರೆ ಮಾರ್ಕೆಟ್ ಅನ್ನ ಮೇಲ್ ತಗೊಂಡು ಹೋಗೋರೆ ಪಿ ಅನ್ನ ಸೆಲ್ ಮಾಡೋರು. ಕರೆಕ್ಟ್ ಅಲ್ವಾ? ಅವರೇ ಬೇಕಂತಲೇ ಮಾರ್ಕೆಟ್ ಅನ್ನ ಒಮ್ಮೆ ಡೌನ್ ಫಾಲ್ ತರ್ತಾರೆ. ಮಾರ್ಕೆಟ್ ಅನ್ನ ಡೌನ್ ಫಾಲ್ ತಂದಾಗ ಏನಾಗುತ್ತೆ, ನಾವು ಪಿ ಬೈ ಮಾಡ್ಲಿಕ್ಕೆ ನಾವು ರೀಟೇಲರ್ಗಳು ಕಲ್ತಿಲ್ಲ, ನಾವು ಓದಲ್ಲ, ನಾವ್ ಏನ್ ಮಾಡ್ತೀವಿ, ಬ್ಲೈಂಡ್ ಫೋಲ್ಡ್ ಅಲ್ಲಿ ಪಿ ಅನ್ನ ಬೈ ಮಾಡಕ್ ಶುರು ಮಾಡ್ತೀವಿ. ಪಿ ಬೈ ಮಾಡ್ಬೇಕೇನಾಗುತ್ತೆ, ಪಿ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. 60, 70, 80, 90, 100, 110 ಹಿಂಗೆ ಹೈ ಆಗ್ತಾ ಹೋಗುತ್ತೆ. ಹೈಯಲ್ಲಿ ಸೆಲ್ ಮಾಡಕ್ ಯಾರು ರೆಡಿ ಇದ್ದಾರೆ? ಹೈ ರೇಟಿಗೆ ಯಾರು ಇಲ್ಲಿಂದ ಮಾರ್ಕೆಟ್ ಅನ್ನ ಬೀಳ್ಸಿದಾರೋ ಅವರೇ ಅಲ್ಲಿ ಸೆಲ್ ಮಾಡ್ತಾರೆ. ಅವರೇ ಅಲ್ಲಿ ಸೆಲ್ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿಂದ ಸೆಲ್ ಆಗ್ತಿದ್ದಂಗೆನೆ ಪಿ ಅಲ್ಲಿ ಇವ್ರಿಗೆಲ್ಲರಿಗೂ ಸ್ಟಾಪ್ ಲಾಸ್ ಇಟ್ಟಾಗ್ಲಿ ಶುರು ಆಗುತ್ತೆ. ಸೆಲ್ ಮಾಡ್ತಾ ಇರ್ಬೇಕಾದ್ರೆ ಇವರಿಗೆ ಇಲ್ಲಿ ಮಾರ್ಕೆಟ್ ಮೇಲೋಗಕ್ಕೆ ಶುರು ಆಗುತ್ತೆ. ಸೊ ಈ ಕನ್ಸಾಲಿಡೇಟ್ ಜಾಗದಿಂದ ಹೊರಗೆ ತಂದಿದ್ದು ಅವರೇ, ತಂದಂತಹ ವ್ಯಕ್ತಿಗಳೇ ಮತ್ತೆ ತಿರ್ಗಾ ಮೇಲೆ ತಕೊಂಡು ಹೋಗ್ತಾರೆ. ಮೇಲೆ ತಗೊಳಕ್ ಹೋದಾಗ ಅವಾಗ ಅವರಿಗೆ ಅಲ್ಲಿ ಪ್ರಾಫಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಪಿ ನ ಸೆಲ್ ಮಾಡಿದ್ರಿಂದ ಪಿ ಏಕ್ದಮ್ ಪ್ರಾಫಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ಬ್ರೇಕ್ಔಟ್ ಮಾಡ್ಬೇಕಾದ್ರೆ ಮಾಡ್ತಾರೆ. ಇದು ನಾನು ಎಕ್ಸಾಂಪಲ್ಗೆ ಪಿ ಹೇಳ್ತಾ ಇರೋದು. ಅದೇ ತರನೇ ಸಿಇನು ನೀವು ಥಿಂಕ್ ಮಾಡಿ. ಅಂದ್ರೆ ಮಾರ್ಕೆಟ್ ಅನ್ನ ಬೀಳ್ಸ್ಬೇಕಂತಿದ್ರೆ ಸಿಇನ ಒಮ್ಮೆ ರೈಸ್ ಮಾಡಿ ಸಿ ಇಂದ ಫಾಲ್ ಮಾಡಿಸಿದ ನಂತರ ಮಾರ್ಕೆಟ್ ಅಲ್ಲಿ ಅವರು ಡೌನ್ ಫಾಲ್ಗೆ ತಗೊಂಡು ಹೋಗ್ತಾರೆ. ಸೊ ಇದನ್ನ ನಾವು ಬ್ರೇಕ್ಔಟ್ ಫೇಲಿಯರ್ಸ್ ಗಳಂತ ಕರಿತೀವಿ. ಸೊ ಇದನ್ನ ಬ್ರೇಕ್ಔಟ್ ಆಗ್ಬೇಕಾದ್ರೆ ಫಸ್ಟ್ ಯಾವಾಗ್ಲೂ ಫಾಲ್ ಇರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಇವತ್ತಿನ ಮಾರ್ಕೆಟ್ ಅಲ್ಲೇ ಇತ್ತು. ಫಾರ್ ಎಕ್ಸಾಂಪಲ್ ಇವತ್ತಿನ ಮಾರ್ಕೆಟ್ ಅಲ್ಲಿ ನೀವು ನೋಡ್ಬೋದು. ಅದಕ್ಕೆ ಆ ಮಾರ್ಕೆಟ್ ಆ ರೀತಿ ಬಂದಾಗ್ಲೇ ನಿಮಗ್ ನಾವು ಹೇಳಿದಾಗ ನಿಮ್ಗೇನಾಗುತ್ತೆ, ಅದು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದು ಕನ್ಫ್ಯೂಸ್ ಆಗ್ಬೋದು. ಎಕ್ಸಾಂಪಲ್ಸ್ ಕೇಳ್ಬೋದು. ಕರೆಕ್ಟ್ ಅಲ್ವಾ? ನೋಡಿ, ಮಾರ್ಕೆಟ್ ನಿನ್ನೆಯಿಂದ ಇದೇ ಝೋನ್ ಅಲ್ಲಿ ಇತ್ತು. ಸೊ ಇವತ್ತು ಬೆಳಿಗ್ಗೆ ಏನ್ ಮಾಡ್ದ, ಮಾರ್ಕೆಟ್ ಅನ್ನ ತಿರ್ಗಾ ಅಲ್ಲಿಂದನೇ ಫಾಲ್ ಮಾಡಕ್ ಶುರು ಆದ. ತಿರ್ಗಾ ಮೇಲ್ ಹೋಗಕ್ಕೂ ಬಿಡ್ಲಿಲ್ಲ, ತಿರ್ಗಾ ಫಾಲ್ ಮಾಡಕ್ಕೆ ಶುರು ಮಾಡ್ದ. ಅವಾಗ ಏನ್ ತಿಳ್ಕೊಳ್ತೀವಿ ನಾವು, ಸೊ ಇದು ಮಾರ್ಕೆಟಿಗೆ ಇನ್ನು ಡೌನ್ ಫಾಲ್ ಹೋಗುತ್ತೆ. ಯಾವ ರೇಂಜ್ ಅಲ್ಲಿ ಇತ್ತೋ ಮಾರ್ಕೆಟ್ ನಿನ್ನೆ ಪೂರ್ತಿ, ಆ ರೇಂಜ್ ಅನ್ನ ದಾಟಿ ಕ್ಲೋಸಿಂಗು ಕೊಟ್ಟು ಆ ಕ್ಲೋಸಿಂಗ್ಗಿಂತನೂ ಲೋ ಬ್ರೇಕ್ ಆದಾಗ ಎಲ್ಲರೂ ಪುಟ್ ಸೈಡ್ಗೆ ಹೋಗ್ತಾರೆ. ಪುಟ್ ಸೈಡ್ಗೆ ಹೋಗ್ತಿದ್ದಂಗೆನೆ ಮಾರ್ಕೆಟ್ ಅನ್ನ ಮೇಲ್ ತಗೊಂಡು ಹೋಗಿ ಪುಟ್ ಅಲ್ಲಿ ಪ್ರಾಫಿಟ್ ಮಾಡ್ತಾರೆ. ಓಕೆನಾ? ತಿರ್ಗಾ ಏನ್ ಮಾಡ್ತಾರೆ, ಅವಾಗ ಎಲ್ಲರೂ ಈ ಕಡೆ ಇನ್ನು ಮೇಲ್ ಹೋಗ್ತಾ ಇದೆ, ಈಗ ಡಬಲ್ ಟಾಪ್ ಆಗ್ತಾ ಇದೆ, ತಿರ್ಗಾ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಹೇಳಿ ಯಾರೆಲ್ಲ ಪುಟ್ ಬೈ ಮಾಡ್ತಾರೋ ಪುಟ್ ಬೈ ಮಾಡಿಸ್ತಾರೆ. ತಿರ್ಗಾ ಎಂಡ್ ಪಾಯಿಂಟ್ ಅಲ್ಲಿ ತಿರ್ಗಾ ಅವರೇ ಸೆಲ್ ಮಾಡಿ ಆಮೇಲಿಂದ ಒಂದೇ ಕ್ಯಾಂಡಲ್ ಇಷ್ಟು ದಿವಸ 2 ದಿವಸದಿಂದ ಇದ್ದಂತಹ ಮಾರ್ಕೆಟಿನ ಎಲ್ಲದನ್ನು ಒಂದೇ ಕ್ಯಾಂಡಲ್ ಅಲ್ಲಿ ಅವರು ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ. ನೀವು ರೇಟ್ಸ್ ಅನ್ನು ನೋಡ್ಬೋದು. 61 ರೂಪಾಯಿ ಏನೋ ಇದ್ದಿದ್ದು ಮಾರ್ಕೆಟ್ ಕೊನೆಗೆ 149, 150 ಹೋಯ್ತು. ನಮ್ಮ ಸ್ಟ್ರೈಕ್ ಪ್ರೈಸ್ 23,300. ಓಕೆನಾ? ಅಂದ್ರೆ ಡಬಲ್ ಮಾಡಿಬಿಟ್ರು ಮಾರ್ಕೆಟ್ ಅನ್ನು. ಎಷ್ಟು? ಖಾಲಿ 2 ಕ್ಯಾಂಡಲ್
ಆಕ್ಚುಲಿ ಇದು 1 ನಿಮಿಷದಲ್ಲಿ ಮೂವ್ ಬಂದಿದೆ, ಆದ್ರೆ ನಾವು 2 ಕ್ಯಾಂಡಲ್ ಅನ್ನ ಲೆಕ್ಕಕ್ಕೆ ಇಟ್ಕೊಳ್ತೀವಿ. ಸೊ ಇದನ್ನ ಈಗ ಬ್ರೇಕ್ಔಟ್ ಅಂತ ಹೇಳ್ತಾರೆ. ಇದನ್ನ ಬ್ರೇಕ್ಔಟ್ ಟ್ರೇಡ್ ಅಂತ ನಾವು ಕರೆಯುವಂತದ್ದು. ಸೊ ಕೆಲವು ಟೈಮ್ ಅಲ್ಲಿ ಅದನ್ನ ಟ್ರ್ಯಾಪಿಂಗ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಮಾರ್ಕೆಟ್ ಆಗಿತ್ತು ನೋಡಿ, ಇಲ್ಲೂ ಅಷ್ಟೇ ಮಾರ್ಕೆಟ್ ಅನ್ನ ಒಂದೇ ಝೋನ್ ಒಳಗಿದ್ದಂತಹ ಮಾರ್ಕೆಟ್ ಅನ್ನ ಏಕ್ದಮ್ ಬ್ರೇಕ್ಔಟ್, ಇದು ಕಣ್ಣಿಗೆ ಕಾಣಲ್ಲ, ಇನ್ವಿಸಿಬಲ್ ಕ್ಯಾಂಡಲ್, ಏಕ್ದಮ್ ಬ್ರೇಕ್ ಮಾಡಿ ಮಾರ್ಕೆಟ್ ಅನ್ನ ಮೇಲ್ ತಕೊಂಡು ಹೋಗಿದೆ. ಕನ್ಸಾಲಿಡೇಟ್ ಆದಂತಹ ಜಾಗದಿಂದ ಮಾರ್ಕೆಟ್ ಹೋಗುತ್ತೆ. ಇದು ಫುಲ್ ಡೇ ಅಥವಾ ಈಗಾಗ್ಬೇಕಂತಿಲ್ಲ, ಕೆಲವು ಸಲ ಖಾಲಿ ಒಂದು ಕ್ಯಾಂಡಲ್ ಒಳಗೂ ಮಾರ್ಕೆಟ್ ಅನ್ನ ಕನ್ಸಾಲಿಡೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಅನ್ನ ಅಲ್ಲೇ ಕನ್ಸಾಲಿಡೇಟ್ ಮಾಡ್ತಾ 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 ಮಾರ್ಕೆಟ್ ಅನ್ನ ಬೀಳ್ಸಿದ್ದಾರೆ. ಸೊ ಈಗ ಮಾರ್ಕೆಟ್ ಅನ್ನ ಬೀಳಿಸ್ತು ಅಂತ ಹೇಳಿ ಲೆಕ್ಕ ಹಾಕ್ತಿದ್ದಂಗೆನೆ ಮಾರ್ಕೆಟ್ ಅನ್ನು ಇಲ್ಲಿಂದ ಫುಲ್ ಬ್ಯಾಕ್ ಮಾಡಿದ್ದಾರೆ. ಫುಲ್ ಬ್ಯಾಕ್ ಮಾಡಿದವರು ಮೇಲ್ಗಡೆವರೆಗೂ ಹೋಗಿದ್ರು. ಕರೆಕ್ಟಾ? ಅಂದ್ರೆ ಈಗ ಇಲ್ಲಿ ಫಾಲ್ ಆಗಿದೆ ಅಂತ ಹೇಳಿ ಯಾರಾದ್ರು ಪಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ, ಆದ್ರೆ ಇವರು ಸಿ ಕಡೆ ಕರ್ಕೊಂಡವರು. ಇದು ಬ್ರೇಕ್ಔಟ್ ಅಲ್ಲಿ ನಡೆಯುವಂತಹ ವಿಚಾರ. ಇನ್ನು ಬ್ರೇಕ್ಔಟ್ ಬಗ್ಗೆ ಸುಮಾರಿದೆ, ಆದ್ರೆ ರೀಟೆಸ್ಟ್ ಬಗ್ಗೆ ಹೇಳಬೇಕು. ನಾಳೆ ವಿಡಿಯೋದಲ್ಲಿ ರೀಟೆಸ್ಟ್ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.